ಹಕ್ಕಿ ಜ್ವರ ಅಂತಕ್ಕಂಥ ಒಂದು ಕೇಳ್ತಾ ಇದ್ದೀವಿ. ಈ ಹಕ್ಕಿ ಜ್ವರ ಅಂತಂದರೆ ಈ ಬರ್ಡ್ಸ್ಗಳಿಗೆ ಅಥವಾ ಕೋಳಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಬೇರೆ ಬೇರೆ ಇರ್ತಕ್ಕಂಥ ಅವುಗಳಿಗೆ ವೈರಲ್ ಇನ್ಫೆಕ್ಷನ್ ಅಂತ ಬರ್ತದೆ. ಅಂದರೆ ಅದು ಕೂಡ ವೈರಸ್ಸು ಮೊದಲು ಅವುಗಳಿಗೆ ಬರ್ತದೆ. ಸೊ ಅವುಗಳಿಗೆ ಬಂದು ಮತ್ತು ಅವು ಸತ್ತ ಮೇಲೆ ಆಗ್ತದೆ, ಅಥವಾ ಅವುಗಳನ್ನು ತಿನ್ನುವುದರಿಂದ ಅಥವಾ ಹಕ್ಕಿಯನ್ನು ಹಾಕುವುದರಿಂದ ಅವು ಈ ಎನ್ವಿರಾನ್ಮೆಂಟದಲ್ಲಿ ಬರುವುದರಿಂದ ಮನುಷ್ಯ ಅಲ್ಲಿ ಹೋದ್ಮೇಲೆ ಸೊ ಅದರ ಮೇಲೆ ಗಾಳಿಯ ಮುಖಾಂತರ ಅಲ್ಲಿ ನಮಗೆ ಮನುಷ್ಯರಿಗೆ ಬರ್ತಕ್ಕಂಥ ಸಂಭವ ಇರ್ತದೆ. ಸೊ ಆವಾಗ ಜನರಿಗೆ ಬಂದರೆ ಜನರಿಗೆ ಕೂಡ ಅಲ್ಲಿ ಜ್ವರ ಅತಿಯಾಗಿರ್ತಕ್ಕಂಥ ವಿಪರೀತ ಜ್ವರ ಬರ್ತದೆ, ತಲೆನೋವು ಬರ್ತದೆ, ಮೈಕೈ ನೋವು ಬರ್ತದೆ, ವಾಂತಿ ಆಗ್ತದವು. ಸೊ ಈಗ ಅತಿಯಾಗಿರ್ತಕ್ಕಂಥ ತೊಂದರೆಯಾಗಿ ಮನುಷ್ಯನಿಗೆ ಆಗ್ಬೋದು. ಸೊ ಆಗ ಅವರು ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಬೇಕಾಗ್ತದೆ. ಅಡ್ಮಿಟ್ ಆದರೆ ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ, ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಇದು ವೈದ್ಯಕೀಯ ಮಹಾವಿದ್ಯಾಲಯ ಇರುವುದರಿಂದ ಸೊ ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಯಾವುದೇ ಸಂದರ್ಭದಲ್ಲಿ ನಾವು ಅಂಥವು ಏನಾದರೂ ಪೇಷಂಟ್ಗಳು ಬಂದರೆ ನಾವು ಕ್ಯಾಜುಯಾಲಿಟಿಗೆ ನಮ್ಮಲ್ಲಿ ತೊಗೊಂಡು ಬರಬೇಕು. ಯಾವುದೇ ಸಂದರ್ಭದಲ್ಲಿ ಬೆಳಗಿನ ಜಾವ ಇದೇ ನೇರವಾಗಿ ಇಲ್ಲಿ ಬರ್ತದೆ. ಇನ್ನು ಬೇರೆ ಸಂದರ್ಭದಲ್ಲಿ ಬಂದರೂ ಕೂಡ ಕ್ಯಾಜುಯಾಲಿಟಿಗೆ ಬಂದರೆ ಅಲ್ಲಿಂದ ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ ತೊಗೋತೀವಿ. ಅಂದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮಲ್ಲಿ ಶ್ವಾಸಕೋಶ ಇರ್ತಕ್ಕಂಥ ತಜ್ಞ ವೈದ್ಯರಿದ್ದಾರೆ. ಸೊ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸಾಕಾಣಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಸೊ ಅವರು ಮಾಸ್ಕ್ ಹಾಕ್ಕೋಬೇಕು, ಮತ್ತು ಕೈಗಳನ್ನು ಸ್ವಚ್ಛತೆ ಮಾಡ್ಕೋಬೇಕು, ಎಲ್ಲ ಕೈ ಸ್ವಚ್ಛತೆ ಇಟ್ಕೋಬೇಕು. ಹೋಗು ಮತ್ತು ದಿನಾಲು ಅಲ್ಲೇ ಸಂಪೂರ್ಣ ಮಾಸ್ಕ್ ಹಾಕ್ಕೋಬೇಕು. ಮಾಸ್ಕ್ ಮುಂದೆ ಅದು ಅವ್ರ ಡ್ಯೂಟಿ ಮುಗಿದ ಮೇಲೆ ಬಂದು ಅವ್ರ ಬಟ್ಟೆಗಳನ್ನು ಸ್ವಚ್ಛ ಮಾಡಿ ಚೇಂಜ್ ಮಾಡ್ಕೋಬೇಕು. ಸಾಧ್ಯತೆ ಅಂದರೆ ಸ್ನಾನ ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಪ್ರಿವೆಂಟ್ ಇದು ಅವ್ರಿಗೆ. ಅವರೊಂದು ನೆಕ್ಸ್ಟ್ ಇವರು ಏನು ಚಿಕನ್ ಅವನಂತೆ ಅವ್ರಿಗೆ ಚಿಕನ್ ಮಾಡಿ ತಯಾರು ಮಾಡಿ ಕಟ್ ಮಾಡಿ ಕೊಡ್ತಕ್ಕಂಥ ಅವರು ಕೂಡ. ಸೊ ಅವರು ಕೂಡ ಅಂಥವು ಯಾರು ಸಂಶಯಾಸ್ಪದ ಇರ್ತಕ್ಕಂಥ ಕೋಳಿಗಳನ್ನ ಏನಿದ್ರಪ್ಪ ಅಂದ್ರೆ ದಯವಿಟ್ಟು ಅವರನ್ನು ಉಪಯೋಗ ಮಾಡಬಾರ್ದು. ಅವ್ರಿಗೇನು ಗೊತ್ತಾಗ್ತದೆ ಯಾವ ನಾರ್ಮಲ್ ಇದ್ದಾವೆ, ಯಾವ ಅಸ್ವಾಭಾವಿಕ ಇರ್ತಕ್ಕಂಥ ಅವನೇನು ಗುಣಲಕ್ಷಣ ಇರ್ತಕ್ಕಂಥ ಕಂಡು ಬಂದರೆ ಅವನ್ನ ಕನ್ಸರ್ನ್ ಇವ್ರಿಗೆ ಅಂದರೆ ವೆಟರ್ನರಿ ವೈದ್ಯಾಧಿಕಾರಿ ತಿಳಿಸಬೇಕು. ಸೊ ಅವ್ರು ಬಂದು ಅದಕ್ಕೆ ತೊಗೊಂಡೋಗಿ ಅದಕ್ಕೇನು ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡ್ತಾರೆ, ಅಥವಾ ಅವ್ರು ಲ್ಯಾಬ್ರೇಟ್ರಿ ಕಳಿಸ್ಕೊಡ್ತಾರೆ. ಸೊ ಅವನ್ನ ಭಾಳ ಇದು ಅಂದ್ರೆ ಸುಟ್ಟು ಬಿಡೋದು ಭಾಳ ಮಹತ್ವದ. ಸುಟ್ಟು ಬಿಡೋದು ಅದು ಪದ್ಧತಿ ಪ್ರಕಾರ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಮಾಡಬಾರ್ದು. ಮತ್ತು ಉಳಿದ ನಾರ್ಮಲ್ ಇದನ್ನು ಮಾತ್ರ ಉಪಯೋಗ ಮಾಡ್ಕೋಬೇಕು. ಅವರು ಕೂಡ ಕೈ ಸ್ವಚ್ಛತೆ ತೊಳ್ಕೊಬೇಕು, ಮಾಸ್ಕ್ ಹಾಕಬೇಕು. ಇಷ್ಟು ಮಾಡಿ ಸಾಕು.